ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಪುಟಾಣಿ ಲಾಗ್ಸ್. ಫ್ರೆಂಡ್ಸ್, ನಾನು ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಒಂದು ವಿಡಿಯೋ ಲಿಂಕ್ನ ಅಟ್ಯಾಚ್ ಮಾಡಿದ್ದೀನಿ. ಏನಪ್ಪ ಇದೆ ಆ ವಿಡಿಯೋದಲ್ಲಿ ಅಂತ ಅಂದರೆ, ನಾವು ಈಗಾಗಲೇ ವರಮಹಾಲಕ್ಷ್ಮಿ ವ್ರತನ ಅಂದರೆ ಹಬ್ಬನ ಮಾಡಿದ್ದೀವಿ ಅಲ್ವಾ. ಇದು ಒಂದು ವ್ರತ ಆಗಿರೋದ್ರಿಂದ ನಿಮಗೆ ಶುರುವಿಂದ ಇದ್ದು ಕೊನೆವರೆಗೂ ಒಂದಿಷ್ಟು ಕ್ರಮಗಳು ಅಂತ ಇರುತ್ತೆ. ನೀವು ವ್ರತದ ಫಲನ ಪಡಿಬೇಕು, ಅದನ್ನು ಕಂಪ್ಲೀಟ್ ಮಾಡಬೇಕು ಅಂದರೆ ನೀವು ವ್ರತ ಮುಗಿದ ಮೇಲೂ ಕೂಡ ಕೆಲವೊಂದಿಷ್ಟನ್ನು ಫಾಲೋ ಮಾಡಬೇಕಾಗತ್ತೆ. ನಿಮಗೆ ಯೂಸ್ಫುಲ್ ಆಗಲಿ ಅಂತ ನಾನು ಆ ಮಾಹಿತಿನ ನನ್ನ ವಿಡಿಯೋಲಿ ಶೇರ್ ಮಾಡಿದ್ದೀನಿ. ಇದ್ರ ಬಗ್ಗೆ ನಾನು ಯೂಟ್ಯೂಬ್ ಚಾನಲ್ನಲ್ಲಿ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಆ ಲಿಂಕ್ನ ನಾನು ಇಲ್ಲಿ ಅಟ್ಯಾಚ್ ಮಾಡಿದ್ದೀನಿ. ನೀವು ಈ ಲಿಂಕ್ನ ಯೂಸ್ ಮಾಡಿಕೊಂಡು ಆ ವಿಡಿಯೋನ ನೋಡಿ, ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಯಾಕಂದರೆ ಅವರು ಕೂಡ ಹಬ್ಬನ ಸೆಲೆಬ್ರೇಟ್ ಮಾಡಿರ್ತಾರೆ, ಅವರಿಗೂ ವರಮಹಾಲಕ್ಷ್ಮಿ ವ್ರತದ ಫಲ ಸಿಗಲಿ, ಯಾವುದೇ ರೀತಿ ವ್ರತಕ್ಕೆ ವಿಘ್ನ ಆಗದೆ ಇರೋ ರೀತಿ ಅವರು ಕೂಡ ಹಬ್ಬನ ಪೂರ್ತಿ ಮಾಡಲಿ. ಅದಕ್ಕೋಸ್ಕರ ನೀವು ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋಗಳಿಗೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ಗುಡ್ ಡೇ.